hello, namaste friends. Welcome to the Raman tutorial for GK. ಸೊ ತಮ್ಗೆಲ್ರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಟಿಇಟಿಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನ ಕೊಡುವಂತ ಪ್ರಯತ್ನದಲ್ಲಿದ್ದೇನೆ. ಸೊ ಇನ್ನ ನಿಮ್ಗೆ ಟಿಇಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 2025ರಲ್ಲಿ ಕರೆಯತಕ್ಕಂತಹ ಒಂದು ಟಿಟಿ ಎಕ್ಸಾಮ್ಸ್ ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಈ ತರಗತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದ್ ತರಗತಿ ಹೊಸ ವಿದ್ಯಾರ್ಥಿಗಳು ಅಂದ್ರೆ ರೀಸೆಂಟ್ಲಿ BEd ಮುಗಿಸ್ಕೊಂಡ್ ಬಂದು DEd ಮುಗಿಸ್ಕೊಂಡ್ ಬಂದಂತ ವಿದ್ಯಾರ್ಥಿಗಳಿಗೆ ತುಂಬಾನೇ ಹೆಲ್ಪ್ ಆಗತ್ತೆ. ಅಂಡ್ ಇದ್ರಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಅಥವಾ ಬದಲಾವಣೆಗಳು ಏನೆಲ್ಲ ಆಗೋದೇ ಇಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊಟ್ಟ ಮೊದಲನೇದಾಗಿ ಟಿಇಟಿ ಮೀನ್ಸ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ತೀವಿ. ಯಾತಕ್ಕೋಸ್ಕರ ಬೇಕು ಟಿಇಟಿ, ನಮ್ಗೆ ಏನಕ್ಕೆ ಬೇಕು ಅಂತ ಅಂದ್ರೆ ಅದನ್ನ ಕೂಡ ನೋಡ್ತಾ ಹೋಗೋಣ. ಟಿಇಟಿ ಎಕ್ಸಾಮ್ ಅಲ್ಲಿ ಪೇಪರ್ 1 ಹಾಗೆ ಪೇಪರ್ 2 ಅಂತ ಹೇಳಿ 2 ಪೇಪರ್ಸ್ ಗಳು ಇರೋದನ್ನ ನೋಡಿದೀವಿ. ಹಾಗಾದ್ರೆ ಈ ಎಕ್ಸಾಮ್ ಅನ್ನ ಯಾರೆಲ್ಲ ಬರೀಬಹುದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ಯಾರೆಲ್ಲ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬಹುದು ಅಂತ ಅಂದ್ರೆ ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ನಾವು ಪೇಪರ್ 1 ಅನ್ನ ತಗೊಳ್ತಾ ಇದ್ದೀವಿ. ಸೊ ಪೇಪರ್ 1 ಎಕ್ಸಾಮ್ ಅನ್ನ ಯಾರು ಬರೀಬಹುದು ಅಂತ, ಇಲ್ಲಿ DEd ಹಾಗೇನೆ DEd ಪ್ಲಸ್ PU ಆದವರು ಬರಿಬಹುದು, ಹೌದಾ? ಜೊತೆಗೆ DEd ಪ್ಲಸ್ ಡಿಗ್ರಿ ಆದವರು, ಡಿಗ್ರಿ ಅಂದ್ರೆ ಎನಿ ಡಿಗ್ರಿದವರು ಕೂಡ ಟಿಇಟಿ ಎಕ್ಸಾಮ್ ಅನ್ನ ಬರಿಬಹುದು. ಹಾಗೆ BEd ಪ್ಲಸ್ ಡಿಗ್ರಿ ಆದವರು ಕೂಡ ಈ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬಹುದು. ಪೇಪರ್ 1 ಅನ್ನ PU DEd ಆದವರು ಕೂಡ ಬರಿಬಹುದು, ಡಿಗ್ರಿ ಪ್ಲಸ್ DEd ಆದವರು ಕೂಡ ಬರಿಬಹುದು. ಹಾಗೆ ಡಿಗ್ರಿ ಪ್ಲಸ್ BEd ಆದಂತ ವಿದ್ಯಾರ್ಥಿಗಳು ಕೂಡ ಪೇಪರ್ 1 ಅನ್ನ ಬರೀಲಿಕ್ಕೆ ಅರ್ಹತೆ ಇರುತ್ತೆ. ಇದು ಪೇಪರ್ 1 ಗೆ ಸಂಬಂಧಪಟ್ಟಂತ ಕ್ವಾಲಿಫಿಕೇಶನ್. ಹಾಗೇನೆ ಪೇಪರ್ 2 ಗೆ ಯಾರೆಲ್ಲ ಇಲ್ಲಿ ಬರಿಬಹುದು, ಅದಕ್ಕೇನ್ ಕ್ವಾಲಿಫಿಕೇಶನ್ ಇದೆ ಮೇಡಮ್ ಅಂತ ಅನ್ನೋದಾದ್ರೆ ಹೊಸ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದ್ ವಿಡಿಯೋ, ಹಾಗೆ ಹಳೆ ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋವನ್ನ ನೋಡ್ಬಹುದು. ಯಾಕೆಂದ್ರೆ ಇದರಲ್ಲಿ ಬದಲಾವಣೆ ಆಗಬಹುದಾದಂತಹ ಕೆಲವೊಂದು ವಿಚಾರಗಳನ್ನ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಪೇಪರ್ 2 ಅನ್ನ ಯಾರು ಬರಿಬಹುದು ಅಂದ್ರೆ ಇಲ್ಲಿ DEd ಪ್ಲಸ್ ಏನಾಗಿರ್ಬೇಕು, ಡಿಗ್ರಿ ಆಗಿರ್ಬೇಕು. ಪೇಪರ್ 2 ಯಾರೆಲ್ಲ ಬರಿಬಹುದು ಅನ್ನೋದಕ್ಕೆ ಹೇಳ್ತಾ ಇರುವಂತದ್ದು. ಹಾಗೆ BEd ಪ್ಲಸ್ ಇಲ್ಲಿ ಏನಾಗಿರ್ಬೇಕಪ್ಪ ಅಂತಂದ್ರೆ ಡಿಗ್ರಿ ಆಗಿರ್ಬೇಕು. ಓಕೆ, BEd ಪ್ಲಸ್ ಡಿಗ್ರಿ ಆದವರು ಮತ್ತೆ DEd ಪ್ಲಸ್ ಡಿಗ್ರಿ ಆದಂತ ವಿದ್ಯಾರ್ಥಿಗಳು ಟಿಇಟಿ ಪೇಪರ್ 2 ಅನ್ನ ಬರೀಲಿಕ್ಕೆ ಅರ್ಹತೆ ಇರುತ್ತೆ. ಅರ್ಹತೆ ಬಗ್ಗೆ ನಾವು ಈಗ ಮಾತಾಡ್ತಾ ಇರುವಂತದ್ದು. ಓಕೆ, ಸೊ ಹಾಗಾದ್ರೆ ನಿಮಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನೆಲ್ಲ ಅನ್ನೋದು ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ. ಇಲ್ಲಿ BCom ಸ್ಟೂಡೆಂಟ್ ಕೂಡ ಟಿಇಟಿ ಅನ್ನ ಬರೀಬಹುದು, BBM BBA ಸ್ಟೂಡೆಂಟ್ಸ್, BSc ಸ್ಟೂಡೆಂಟ್ಸ್, ಆರ್ಟ್ಸ್ ಸ್ಟೂಡೆಂಟ್ಸ್, ಎಲ್ಲಾ ವಿದ್ಯಾರ್ಥಿಗಳು ಎನಿ ಡಿಗ್ರಿ ಮಾಡ್ಕೊಂಡಂತ ವಿದ್ಯಾರ್ಥಿಗಳು ಪ್ಲಸ್ BEd ಆಗಿರ್ಬೇಕು ಪ್ಲಸ್ ಅಥವಾ DEd ಆಗಿರ್ಬೇಕು. ಇಂತಹ ವಿದ್ಯಾರ್ಥಿಗಳು ಪೇಪರ್ 2 ಅನ್ನ ಬರೀಲಿಕ್ಕೆ ಅವಕಾಶ ಇರುತ್ತೆ. ಇನ್ನು DEd ಪ್ಲಸ್ PU ಆದವರು ಪೇಪರ್ 2 ಅನ್ನ ಬರಿಬಹುದಾ ಮೇಡಮ್ ಅಂದ್ರೆ ಇಲ್ಲ, ಬರೀಲಿಕ್ಕೆ ಬರೋದಿಲ್ಲ. ಸೊ ಇಲ್ಲಿ ನಾನು ಏನ್ ಕ್ವಾಲಿಫಿಕೇಶನ್ಸ್ ಕೊಟ್ಟಿದ್ದೀನೋ ಇವರು ಪೇಪರ್ 1 ಅಂಡ್ ಪೇಪರ್ 2 ಗೆ ಅರ್ಹತೆಯನ್ನ ಪಡ್ಕೊಳ್ತಾರೆ. ಹಾಗಾದ್ರೆ ಪತ್ರಿಕೆಯಲ್ಲಿ ಯಾವೆಲ್ಲ ವಿಷಯಗಳಿರುತ್ತೆ ಅನ್ನೋದನ್ನ ನೋಡೋಣ. ಮೊಟ್ಟ ಮೊದಲನೇದಾಗಿ ನಾನ್ ನಿಮ್ಗೆ ಪೇಪರ್ 1 ಬಗ್ಗೆ ಹೇಳ್ತಾ ಹೋಗ್ತೀನಿ. ಹೊಸ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಯಾಕೆ ಅಂತಂದ್ರೆ ಈಗೊಂದು 10 ರಿಂದ 15 ನಿಮಿಷ ವಿಡಿಯೋ ನೋಡೋದ್ರಿಂದ ನಿಮ್ ಸಮಯ ಅಂತೂ ಹಾಳಾಗೋದಿಲ್ಲ, ಜೊತೆಗೆ ನಿಮ್ಗಿದು ಯುಟಿಲೈಸ್ ಆಗ್ತದೆ. ಟಿಇಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಸ್ ಗಳನ್ನ ನಮ್ಮ ಚಾನೆಲ್ ನಲ್ಲಿ ಅಪ್ಡೇಟ್ ಮಾಡಿದೀವಿ, ಅದನ್ನ ಕೂಡ ನೀವು ನೋಡ್ಕೊಳ್ಬಹುದು. ಪೇಪರ್ 1 ನಲ್ಲಿ 5 ವಿಷಯಗಳು ಅಂದ್ರೆ 5 ಸಬ್ಜೆಕ್ಟ್ ಗಳನ್ನ ನೀವು ಓದ್ಕೊಳ್ಬೇಕು. 5 ಸಬ್ಜೆಕ್ಟ್ ಗಳಿಗೆ ಒಂದೇ ಬುಕ್ಲೆಟ್ ಅನ್ನ ಕೊಟ್ಟಿರ್ತಾರೆ, ಸರಿನಾ? ನೀವು ಕನ್ನಡ ಮೀಡಿಯಂ ನಲ್ಲಾದ್ರೂ ಓದ್ಕೋಬಹುದು ಅಥವಾ ಇಂಗ್ಲಿಷ್ ಮೀಡಿಯಂ ನಲ್ಲಾದ್ರೂ ನೀವು ಅದನ್ನ ಓದ್ಕೊಳ್ಬಹುದು. ಹಾಗಾದ್ರೆ 5 ಸಬ್ಜೆಕ್ಟ್ ಗಳಲ್ಲಿ ಯಾವ್ಯಾವ್ದಿದೆ ಅಂತಂದ್ರೆ ನೀವು ಇಲ್ಲಿ
2 ಲ್ಯಾಂಗ್ವೇಜಸ್ ಇರುತ್ತೆ. ಒಟ್ಟಾರೆಯಾಗಿ ಲ್ಯಾಂಗ್ವೇಜಸ್ ಪೈಕಿ 2 ಲ್ಯಾಂಗ್ವೇಜ್ ಅನ್ನ ನೀವು ಚೂಸ್ ಮಾಡ್ಬೇಕು. ನೀವು ಕನ್ನಡ ಚೂಸ್ ಮಾಡ್ತೀರಾ ಅಂದ್ರೆ ಕನ್ನಡ ಚೂಸ್ ಮಾಡಿ, ಅಥವಾ ಮರಾಠಿ ಇದೆ ಅಂದ್ರೆ ಮರಾಠಿ ಮಾಡಿ. ಯಾವುದು ನಿಮಗೆ ಕಂಫರ್ಟ್ ಲ್ಯಾಂಗ್ವೇಜ್ ಇದೆನೋ ಆ 2 ಲ್ಯಾಂಗ್ವೇಜ್ ಅನ್ನ ಚೂಸ್ ಮಾಡ್ಬೋದು. ಒಂದೇ ಲ್ಯಾಂಗ್ವೇಜ್ ಇಲ್ಲಿ ಕನ್ನಡ ತಗೊಂಡು ಇಲ್ಲಿ ಕನ್ನಡ ತಗೋಬೋದಾ ಅಂದ್ರೆ ಬರೋದಿಲ್ಲ. ಇಲ್ಲಿ ಕನ್ನಡ ತಗೊಂಡಿದ್ದೀರಾ ಅಂದ್ರೆ ಇಲ್ಲಿ ಇಂಗ್ಲಿಷ್ ತಗೊಳ್ಳಿ ಸೆಕೆಂಡ್ ಲ್ಯಾಂಗ್ವೇಜ್, ಅಥವಾ ನಿಮ್ಮ ಸಬ್ಜೆಕ್ಟ್ ಹಿಂದಿ ಇದ್ರೆ ಹಿಂದಿ ತಗೊಳ್ಳಿ, ಅಥವಾ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನ ನೀವು ಒಂದನ್ನು ತಗೋಬಹುದು. ಫಸ್ಟ್ ಲ್ಯಾಂಗ್ವೇಜ್ ತಗೊಂಡಿರೋದನ್ನೇ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಳ್ಳೋದಕ್ಕೆ ಬರೋದಿಲ್ಲ ಪೇಪರ್ 1 ನಲ್ಲಿ. ಸರಿನಾ? ಅರ್ಥ ಆಯ್ತಾ? ಎಲ್ರಿಗೂ ಕೂಡ ಕಾಮನ್ ಆಗಿ ಸೈಕಾಲಜಿ ಪೇಪರ್ ಅನ್ನ ಕಂಪಲ್ಸರಿ ಓದ್ಬೇಕು. ಶೈಕ್ಷಣಿಕ ಮನೋವಿಜ್ಞಾನ ಕಂಪಲ್ಸರಿ ಇರ್ತದೆ. ಹಾಗೆ 4th ಒನ್ ಯಾವ್ದು ಬರುತ್ತೆ ಮೇಡಮ್ ಅಂದ್ರೆ ಮ್ಯಾಥಮೆಟಿಕ್ಸ್ ಬರುತ್ತೆ, ಮ್ಯಾಥ್. ಹಾಗೆ 5th ಒನ್ ಯಾವ್ದು ಬರುತ್ತೆ ಅಂತಂದ್ರೆ ಸೈನ್ಸ್ ಅಂತಲೇ ಹೇಳ್ಬೋದು. ಇಟ್ ಮೀನ್ಸ್ ಇದನ್ನ ನಾವು EVS ಅಂತ ಹೇಳಿ ಕರಿತೀವಿ. ಸಿಲೆಬಸ್ ಪ್ರಕಾರ ಅದಕ್ಕೆ ಕೊಟ್ಟಿರೋದು ಸಿಲೆಬಸ್ ಕಂಪ್ಲೀಟ್ಲಿ 6th ಇಂದ ಹಿಡಿದು 10th ವರೆಗೂ ನಿಮ್ಗೆ ಸೈನ್ಸ್ ಚಾಪ್ಟರ್ ಗಳನ್ನೇ ಇಲ್ಲಿ ಕೊಟ್ಟಿರೋದ್ರಿಂದ ನಾವು ಅದನ್ನ ಸೈನ್ಸ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಆ ರೀತಿಯಾಗಿ ಕ್ವಶನ್ ಪೇಪರ್ ಅನ್ನ ತೆಗೆದಿದ್ದಾರೆ. ಒಟ್ಟಾರೆಯಾಗಿ ಈ 5 ವಿಷಯಗಳು, ನೀವು ಆರ್ಟ್ಸ್ ಮಾಡಿರ್ಲಿ, ಸೈನ್ಸ್ ಮಾಡಿರ್ಲಿ, ನೀವು ಕಾಮರ್ಸ್ ಮಾಡಿದ್ರು ಕೂಡ ನೀವು ಓದ್ಬೇಕಾಗಿರುವಂತ 5 ವಿಷಯಗಳು ಇವು. ಅರ್ಥ ಆಯ್ತಾ? ಹಾಗಾದ್ರೆ ಇದಕ್ಕೆ ನೆಗೆಟಿವ್ ಇರುತ್ತಾ ಅಂತಂದ್ರೆ ನೋ ನೆಗೆಟಿವ್ ಮಾರ್ಕ್ಸ್. ಅರ್ಥ ಮಾಡ್ಕೊಳ್ಳಿ, ನೋ ನೆಗೆಟಿವ್ ಮಾರ್ಕ್ಸ್. ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಯಾವುದೇ ನೆಗೆಟಿವ್ ಅಂಕಗಳನ್ನ ನೀವಿಲ್ಲಿ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಎಷ್ಟು ಅಂಕಕ್ಕೆ ಈ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂದ್ರೆ 150ಕ್ಕೆ ಈ ಪ್ರಶ್ನೆ ಪತ್ರಿಕೆಯನ್ನ ತೆಗೆಯಲಾಗುತ್ತದೆ. ಹಾಗಾದ್ರೆ ನಿಮಗೆ ಎಷ್ಟು ಅಂಕಗಳನ್ನ ಗಳಿಸಿದ್ರೆ ಒಳ್ಳೆಯದು, ಎಷ್ಟು ಅಂಕಗಳಿಗೆ ನಾವು ಎಲಿಜಿಬಿಲಿಟಿಯನ್ನ ಪಡ್ಕೊಳ್ತೀವಿ ಈ ಪೇಪರ್ ಅಲ್ಲಿ ಅಂತಂದ್ರೆ ನೆನ್ಪಿಟ್ಕೊಳ್ಳಿ ಎಲ್ಲರೂ, ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇದು. ಇಲ್ಲಿ ಕ್ಯಾಟಗರಿ ವೈಸ್ ನೀವು ಅಂಕಗಳನ್ನ ತಗೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನೀವು SC ಅಥವಾ ST ಅಥವಾ ಕ್ಯಾಟಗರಿ 1 ಅಥವಾ PH ಕ್ಯಾಂಡಿಡೇಟ್ ಆಗಿದ್ದೀರಾ ಅಂತಂದ್ರೆ ನಿಮ್ಗೆ ಇಲ್ಲಿ 82ಗೆ ಅಥವಾ 83ಗೆ ಎಲಿಜಿಬಿಲಿಟಿಯನ್ನ ಕೊಟ್ಬಿಡ್ತಾರೆ. ಇನ್ನ OBC ಅಂತ ಏನ್ ಬರ್ತೀರಾ, ಮೀನ್ಸ್ ಯಾರ್ಯಾರಿದ್ದೀರಾ ಇಲ್ಲಿ OBC ನಲ್ಲಿ 3rd B ಆಗಿರ್ಬೋದು, 3rd A ಆಗಿರ್ಬೋದು, ಹಾಗೆ 2B ಆಗಿರ್ಬೋದು, 2A ಆಗಿರ್ಬೋದು. ಸೊ ಹಾಗೆ GM ಅಂತ ಏನ್ ಬರ್ತೀರಾ, ನೀವು ಕಂಪಲ್ಸರಿ 90 ಅಂಕಗಳನ್ನ ಗಳಿಸ್ಬೇಕು 150 ಅಂಕಗಳಿಗೆ. 90 ಅಂಕಗಳನ್ನ ಗಳಿಸಿದಾಗ ಈ ಪೇಪರ್ ಅನ್ನ ನೀವು ಎಲಿಜಿಬಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾದ್ರೆ ನೀವು ಬರೀ 82, 90 ತೆಗೆದ್ಬಿಟ್ರೆ ನನ್ಗೆ ಮುಂದೆ ಜಾಬ್ ಆಗುತ್ತಾ ಮೇಡಮ್ ಅಂದ್ರೆ 100% ಆಗೋದಿಲ್ಲ. ಯಾಕೆ ಅಂತಂದ್ರೆ ನೀವು 90ನೇ ತಲೆಯಲ್ಲಿ ಇಟ್ಕೊಂಡು ಓದಿದ್ರಿ ಅಂತಂದ್ರೆ ನಿಮಗೆ ತುಂಬಾ ಲಾಸ್ ಆಗುತ್ತೆ. ಮುಂದೆ ನಿಮ್ಗೆ ಈ TTದು ತುಂಬಾ ಇಂಪಾರ್ಟೆಂಟ್. ಮಾರ್ಕ್ಸ್ ಗಳು 20% ಇನ್ಕ್ಲೂಡಿಂಗ್ ಆಗೋದ್ರಿಂದ ಆದಷ್ಟು ನೀವೇನ್ ಮಾಡ್ಬೇಕು ಅಂದ್ರೆ TT ಎಕ್ಸಾಮ್ ನಲ್ಲಿ 150 ಮಾರ್ಕ್ಸಿಗೆ 125ರಿಂದ 130 ಅಂಕಗಳನ್ನ ಗಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ರಿ. ಅದನ್ನ ಹೇಗ್ ತೆಗಿಬೇಕು ಮೇಡಮ್, ಇಂಪಾರ್ಟೆಂಟ್ ಪುಸ್ತಕಗಳು ಯಾವ್ಯಾವ ಇದಾವೆ, ನಾವ್ ಏನ್ ಓದ್ಬೇಕು, ನಾವ್ ಹೇಗೆ ಕೋಚಿಂಗ್ ತಗೊಳ್ಳೋದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಕಮೆಂಟ್ ಅನ್ನ ಕೂಡ ಹಾಕ್ತಾ ಹೋಗ್ರಿ, ನಂಗೆ ಇದು ಬೇಕು ಇದು ಬೇಡ ಅಂತ. ಡೆಫಿನೆಟ್ಲಿ ನನಗೆ ಸಂಬಂಧಪಟ್ಟಂತ ವಿಡಿಯೋವನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಗೊತ್ತಾಯ್ತಾ? ಪೇಪರ್ 1ಗೆ ಈ ರೀತಿ ಇದೆ. ನೆಕ್ಸ್ಟ್ ಪೇಪರ್ 2 ಅಂತ ಬಂದಾಗ, ಸೊ ಪೇಪರ್ 2 ನಲ್ಲಿ ಏನೆಲ್ಲ ಸಬ್ಜೆಕ್ಟ್ ಇರುತ್ತೆ ಅಂದ್ರೆ ಇದಕ್ಕೂ ಕೂಡ ಯಾವುದೇ ನೆಗೆಟಿವ್ ಅಂಕಗಳು ಇರೋದಿಲ್ಲ. ನೋ ನೆಗೆಟಿವ್ ಮಾರ್ಕ್ಸ್, ಓನ್ಲಿ ಪಾಸಿಟಿವ್ ಪಾಸಿಟಿವ್ ಪಾಸಿಟಿವ್, ಆಲ್ವೇಸ್ ಬಿ ಪಾಸಿಟಿವ್. ಸೊ ನೋ ನೆಗೆಟಿವ್ ಮಾರ್ಕ್ಸ್, ಯಾವುದೇ ನೆಗೆಟಿವ್ ಅಂಕಗಳನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕೂಡ 150 ಅಂಕಗಳಿಗೆ ಇರ್ತಕ್ಕಂತ ಒಂದು ಪತ್ರಿಕೆ. ಸೊ ಇಲ್ಲಿ ಡಿವೈಡ್ ಆಗುತ್ತೆ ಆರ್ಟ್ ಮತ್ತೆ ಸೈನ್ಸ್ ಅಂತ ಹೇಳಿ, ಸೈನ್ಸ್ ಅಂಡ್ ಮ್ಯಾಥ್ಸ್ ಅಲ್ವಾ. ಸೊ ಹಾಗಾದ್ರೆ ಆರ್ಟ್ಸ್ ನವ್ರಿಗೆ ಏನಿರುತ್ತೆ, ಸೈನ್ಸ್ ನವ್ರಿಗೆ ಏನಿರುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಆರ್ಟ್ಸ್ ಅಂದ್ರೆ ನೀವು ಇಂಗ್ಲಿಷ್ ಮೇಜರ್ ತಗೊಳ್ಳಿ, ಹಿಂದಿ ಮೇಜರ್ ತಗೊಳ್ಳಿ, ಅಥವಾ ನೀವು ಯಾವುದೇ ಮೇಜರ್ ತಗೊಂಡ್ರು ಕೂಡ BCom ಸ್ಟೂಡೆಂಟ್ಸ್ಗೂ ಕೂಡ ನೀವು ಸೋಷಿಯಲ್ ಸೈನ್ಸ್ ಅನ್ನ ಬರಿಬೇಕಾಗತ್ತೆ. ಹಾಗಾದ್ರೆ ಫಸ್ಟ್ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಪೇಪರ್ 2 ನಲ್ಲಿ 1, 2, 3, 4 ಇದು ಆರ್ಟ್ಸ್ ನವರಿಗೆ ಇರ್ತಕ್ಕಂತ ಪತ್ರಿಕೆ.
ಪೇಪರ್ 2 ನಲ್ಲಿ ಕೂಡ ನೀವು ಕನ್ನಡವನ್ನ ಫಸ್ಟ್ ಲ್ಯಾಂಗ್ವೇಜ್ ಆಗಿ ತಗೋಬಹುದು, ಅಥವಾ ಇಂಗ್ಲಿಷ್ ತಗೋಬಹುದು, ಅಥವಾ ಮರಾಠಿ ತಗೊಳ್ಳಿ, ನಿಮ್ಗೆ ಯಾವ್ದು ಕಂಫರ್ಟ್ ಝೋನ್ ಅಂತ ಅನ್ಸುತ್ತೋ ಅದನ್ನ ತಗೊಳ್ಬಹುದು. ಸೆಕೆಂಡ್ ಬಂದ್ಬಿಟ್ಟು ನಾರ್ಮಲಿ ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಇಂಗ್ಲಿಷ್ ತಗೊಳ್ತಾರೆ ಸೆಕೆಂಡ್ ಲ್ಯಾಂಗ್ವೇಜ್. ನಿಮ್ಗೆ ಯಾವ್ದು ಅನ್ಸುತ್ತೋ ಅದನ್ನ ತಗೊಳ್ಳಿ, ಕನ್ನಡ ಬಿಟ್ಟು ತಗೊಳ್ಬೇಕು. ಇನ್ನ ಥರ್ಡ್ ಬಂದ್ಬಿಟ್ಟು ಎಜುಕೇಶನಲ್ ಸೈಕಾಲಜಿ ಕಂಪಲ್ಸರಿ ಫಾರ್ ಆಲ್ ಸ್ಟೂಡೆಂಟ್ಸ್. ನೀವು ಸೈನ್ಸ್ ಆಗಿರ್ಲಿ, ನೀವು ಮ್ಯಾಥ್ಸ್ ಆಗಿರ್ಲಿ, ನೀವು ಆರ್ಟ್ಸ್ ಆಗಿರ್ಲಿ, ಪೇಪರ್ 1 ಆಗಿರ್ಲಿ, ಸೈಕಾಲಜಿ ಕಂಪಲ್ಸರಿ ಓದ್ಕೋಬೇಕು. ಇನ್ನ ಫೋರ್ತ್ ಒನ್ ಬಂದ್ಬಿಟ್ಟು ಎಸ್ ಅಂದ್ರೆ ಸಮಾಜ ವಿಜ್ಞಾನ ಪ್ಲಸ್ ಪೆಡಗಾಗಿನೂ ಕೂಡ ಇದರಲ್ಲಿ ಇನ್ಕ್ಲೂಡಿಂಗ್ ಆಗಿರುತ್ತೆ. ಹಾಗಾದ್ರೆ ಕನ್ನಡ ಎಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದಾದ್ರೆ ಇದು 30 ಅಂಕಗಳಿಗಿರುತ್ತೆ. ಇಂಗ್ಲಿಷ್ ಕೂಡ 30 ಅಂಕಗಳಿಗಿರುತ್ತೆ. ಸೈಕಾಲಜಿ ಕೂಡ 30 ಮಾರ್ಕ್ಸ್ ಇರುತ್ತೆ. ಹಾಗೆ ಎಸ್ 60 ಮಾರ್ಕ್ಸ್ ಇರುತ್ತೆ. ಟೋಟಲ್ ಕೌಂಟ್ ಮಾಡಿ ಎಷ್ಟಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ ಎಸ್ ಇರುತ್ತಲ್ವಾ, ನಿಮಗೆ ಈ ಪೇಪರ್ ಬದಲಾಗಿ ಸೈನ್ಸ್ ಅಂಡ್ ಮ್ಯಾಥ್ಸ್ ಸ್ಟೂಡೆಂಟ್ಸ್ ಏನ್ ಬರುತ್ತಪ್ಪ ಅಂದ್ರೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ಅಂತ ಬರುತ್ತೆ. ಇದು 60 ಅಂಕಗಳಿಗೆ ಇರುವಂತದ್ದು. ಸೈನ್ಸ್ ಮ್ಯಾಥ್ಸ್ ಸ್ಟೂಡೆಂಟ್ಗೆ ಕನ್ನಡ, ಇಂಗ್ಲಿಷ್, ಸೈಕಾಲಜಿ ಜೊತೆಗೆ ಸೈನ್ಸ್ ಮ್ಯಾಥ್ಸ್ ಬರುತ್ತೆ. ಸೊ ಒಟ್ಟಾರೆಯಾಗಿ 150 ಅಂಕಗಳಿಗೆ ಈ ಒಂದು ಪತ್ರಿಕೆಯನ್ನ ಇಡ್ಲಾಗುತ್ತೆ. ನೋ ನೆಗೆಟಿವ್ ಅಂಕಗಳು. ಇಲ್ಲಿ ಕೂಡ ನಾನು ಆವಾಗ್ಲೇ ಹೇಳಿದ್ನಲ್ಲ, SC, ST ಹಾಗೆ ಕ್ಯಾಟಗರಿ 1 ಮತ್ತೆ PH ವಿದ್ಯಾರ್ಥಿಗಳಿಗೆ 82 ಮತ್ತೆ 83, ಒಟ್ಟಾರೆ ಈ 2 ಅಂಕಗಳ ಒಂದ್ಸಲ 82 ಕೊಟ್ಟಿದ್ದಾರೆ, ಒಂದ್ಸಲ 83 ಕೊಟ್ಟಿದ್ದಾರೆ. ಹಾಗಾಗಿ ಇಷ್ಟ ಅಂಕಗಳನ್ನ ತಗೊಂಡ್ರೆ ನೀವು ಎಲಿಜಿಬಲ್ ಆಗ್ತೀರಾ. ಸೊ OBC ಅಂತ ಏನ್ ಬರುತ್ತೆ, ಸೊ OBC ಮೀನ್ಸ್ ನಾನು ಹೇಳಿದೀನಿ ನಿಮಗೆ. ಹಾಗೆ ಪ್ಲಸ್ GM ಈ ವಿದ್ಯಾರ್ಥಿಗಳಿಗೆ ನೀವು 90 ಅಂಕಗಳನ್ನ ಗಳಿಸಲೇಬೇಕಾಗತ್ತೆ. ಇದು 90 ಅಂಕಗಳು ಎಲಿಜಿಬಿಲಿಟಿ ಮಾರ್ಕ್ಸ್ ಇರುತ್ತೆ. ಅರ್ಥ ಆಯ್ತಾ? ಸೊ ನೀವು ಬರೀ 90ಕ್ಕೆ ಗುರಿಯನ್ನ ಇಡಬಾರ್ದು. ಇಟ್ರೆ ಗುರಿ ಹೇಗಿರ್ಬೇಕಪ್ಪ ಅಂತಂದ್ರೆ 130, 135 ತನಕನೂ ಕೂಡ ಕ್ರಾಸ್ ಆಗೋ ರೀತಿಯಲ್ಲಿ ನೀವು ಗುರಿಯನ್ನ ಇಡ್ಬೇಕಾಗತ್ತೆ. ಇದ್ರಿಂದ ಏನಾಗುತ್ತೆ ಮೇಡಮ್ ಅಂದ್ರೆ ಡೆಫಿನೆಟ್ಲಿ ನೀವು ಮುಂದೆ ಅಪ್ಕಮಿಂಗ್ GPT ಎಕ್ಸಾಮ್ಸ್ ಏನಿದೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಆ ಎಕ್ಸಾಮ್ಸ್ ಗಳನ್ನ ನೀವು ಬರೀಲಿಕ್ಕೆ ಎಲಿಜಿಬಲ್ ಆಗ್ತೀರಾ. ದೆನ್ ಪೇಪರ್ 1, ಪೇಪರ್ 2 TT ಪಾಸ್ ಆಗೋದ್ರಿಂದ ಏನ್ ಲಾಭ ಇದೆ? ಏನು ಲಾಭ? ತುಂಬಾ ಜನ ಕೇಳ್ತಾರೆ TT ಅಂತ ಕೇಳ್ತೀರಾ. ಏನ್ ಲಾಭ ಇದೆ ಅಂತಂದ್ರೆ, ನೀವೇನಾದ್ರೂ TT ಪೇಪರ್ 1 ಪಾಸ್ ಮಾಡ್ಕೊಂಡಿದ್ರೆ PSTR ನೇಮಕಾತಿಯನ್ನ ಕರೀತಾ ಇದ್ದಾರೆ ಮುಂದಿನ ವರ್ಷ. ಹಾಗಾಗಿ PSTR ಎಕ್ಸಾಮ್ ಅನ್ನ ಬರಿಬಹುದು. ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ವೈರ್ಮೆಂಟ್ ಗೆ ಸಂಬಂಧಪಟ್ಟಂತೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪೇಪರ್ 1 ಕಡ್ಡಾಯ. ಹಾಗಾಗಿ ಪೇಪರ್ 1 ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೋಬೇಕಾಗತ್ತೆ. ಇನ್ನ ಪೇಪರ್ 2 ಏನಕ್ಕೆ ಬೇಕು ಮೇಡಮ್ ಅಂದ್ರೆ ಇದು 6 to 8 ಟೀಚರ್ ರಿಕ್ವೈರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಇದನ್ನ ನಾವು ಏನಂತ ಕರಿತೀವಿ, GPT ಟೀಚರ್ಸ್ ಅಂತ ಹೇಳಿ ಕರಿತೀವಿ. ಈ GPT ಟೀಚರ್ ಎಕ್ಸಾಮ್ ಅನ್ನ ಬರಿಬೇಕು ಅಂದ್ರೆ ಕಂಪಲ್ಸರಿ ಪೇಪರ್ 2 ಆಗಿರ್ಲೇಬೇಕು. ಅರ್ಥ ಆಯ್ತಾ? BA BSc ಮಾಡಿದವ್ರು ಏನಿದ್ದೀರಾ, ಕಂಪಲ್ಸರಿ ನೀವು ಪೇಪರ್ 2 ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇನ್ನ BCom, BBM, BCA ಈ ಸ್ಟೂಡೆಂಟ್ ಗಳಿಗೆ TT ಪೇಪರ್ 2 ಪಾಸ್ ಆದ್ರೂ ಕೂಡ GPT ನಲ್ಲಿ ಅವಕಾಶ ಕೊಟ್ಟಿಲ್ಲ. ಆದಷ್ಟು ನೀವು ಕೂಡ ಸರ್ಕಾರಕ್ಕೆ ಒಂದಷ್ಟು ಹೊರೆಯನ್ನ ಹಾಕಿ ಪ್ರಯತ್ನ ಮಾಡಿ ನಿಮ್ಗೂ ಕೂಡ ಅವಕಾಶ ಸಿಗ್ಲಿ ಅನ್ನೋದು ನಾವು ಪ್ರಾರ್ಥನೆ ಮಾಡ್ತೀವಿ. ಸರಿನಾ? ಪೇಪರ್ 1 ಪಾಸ್ ಆಗೋದ್ರಿಂದ ಏನ್ ಲಾಭ, ಪೇಪರ್ 2 ಪಾಸ್ ಆಗೋದ್ರಿಂದ ಏನೆಲ್ಲ ಲಾಭಗಳು ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸಿದ್ದೀನಿ. ಹಾಗಾದ್ರೆ ನೆಕ್ಸ್ಟ್ ನಿಮಗೆ ಕ್ವೆಶನ್ ಬರೋದು, ಸಿಲೆಬಸ್ ನಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ? ಎನಿ ಚೇಂಜಸ್ ಇನ್ ಸಿಲೆಬಸ್ ಅಂತ ಕೇಳಿದಾಗ ನೋ ಚೇಂಜಸ್ ಅಂತ ಹೇಳ್ಬಲ್ಲೆ ನಾನು. ಬಿಕಾಸ್ ಲಾಸ್ಟ್ ಇಯರ್ ಇನ್ನು ಚೇಂಜ್ ಮಾಡಿರೋದ್ರಿಂದ ಸಿಲೆಬಸ್ ಅನ್ನ ಲಾಸ್ಟ್ ಇಯರ್ ಏನ್ ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ. ಹಾಗಾಗಿ ನೋ ಚೇಂಜಸ್. ಈಗೇನು ನಿಮ್ಗೆ ಲಾಸ್ಟ್ ಇಯರ್ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ ಅದನ್ನ ನೀಟಾಗಿ ಸ್ಟಡಿ ಮಾಡ್ರಿ. ಯಾವುದೇ ರೀತಿಯಾದಂತಹ ಸಿಲೆಬಸ್ ನಲ್ಲಿ ಬದಲಾವಣೆ ಇರೋದಿಲ್ಲ. ಅರ್ಥ ಆಯ್ತಾ? ಏನೆಲ್ಲ ಕೊಟ್ಟಿದ್ದಾರೆ ಅದನ್ನ ನೀಟಾಗಿ ಆರ್ಗನೈಸ್ ಮಾಡಿ ನೋಟ್ಸ್ ಮಾಡ್ತಾ ನೀವು ಸ್ಟಡಿ ಮಾಡಿದ್ದೆ ಅದಲ್ಲಿ ಯು ಹ್ಯಾವ್ ಟು ಬಿ ಸಕ್ಸಸ್. ನೆಕ್ಸ್ಟ್ ಬಂದ್ಬಿಟ್ಟು ಯಾವ ರೆಫರೆನ್ಸ್ ಬುಕ್ಸ್ ಅನ್ನ ನಾವು ಓದ್ಕೋಬೇಕು, ನಮಗೆ ಏನೆಲ್ಲ ಓದ್ಕೋಬೇಕು ಮೇಡಮ್ ಅಂತಂದ್ರೆ, ಪೇಪರ್ 1 ಗೆ ಬೇರೆ, ಪೇಪರ್ 2 ಗೆ ಬೇರೆ ಅಂತ ಓದಕ್ ಹೋಗ್ಬೇಡಿ. ಕನ್ನಡ, ಇಂಗ್ಲಿಷ್, ಸೈಕಾಲಜಿ 3 ಕೂಡ ಕಾಮನ್ ಆಗಿರುತ್ತೆ. ಈ 3 ಪೇಪರ್ 1 ನಲ್ಲಿ ಯಾವ ಪುಸ್ತಕಗಳನ್ನ ಓದಿರ್ತೀರೋ ಪೇಪರ್ 2 ನಲ್ಲೂ ಕೂಡ ಅದೇ ಪುಸ್ತಕಗಳನ್ನ ಸ್ಟಡಿ ಮಾಡಿ. ನೀವು ಕನ್ನಡ ಅಂತ ಬಂದಾಗ ಯಾವ ಪುಸ್ತಕವನ್ನ ತಗೊಳ್ಬೇಕು ಅನ್ನೋದು ಡೌಟ್ ಬೀಳುತ್ತೆ.
ವಿ ಅನಸೂಯ ಪರಗಿ ಅವರ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ತಗೊಳ್ಳೋ ಹಾಗಿದ್ರೆ ತಗೊಳ್ಬಹುದು. ಇನ್ನ ಆ ಇನ್ನೊಂದು ರಾಜೇಶ್ ಅಂತೇಳಿ ಇನ್ನೊಂದು ಪುಸ್ತಕ ಇದೆ, ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಬರ್ದಿದ್ದಾರೆ, ಅದನ್ನ ಕೂಡ ನೀವು ತಗೊಳ್ಬಹುದು. ಹಾಗೇನೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನೀವು 8ರಿಂದ 10ನೇ ತರಗತಿಯ ಒಂದು ಪುಸ್ತಕದಲ್ಲಿ, ಕನ್ನಡ ಪುಸ್ತಕದಲ್ಲಿ ಏನು ಹಿಂದೆಗಡೆ ಭಾಷಾಭ್ಯಾಸ ಅಂತೇಳಿ ಏನು ವ್ಯಾಕರಣ ಅಂಶಗಳನ್ನ ಕೊಟ್ಟಿರ್ತಾರೋ ಈ ವ್ಯಾಕರಣ ಅಂಶವನ್ನ ನೀವು ಓದ್ಕೊಂಡ್ಬಿಟ್ರೆ ಸಾಕಾಗತ್ತೆ. ಅರ್ಥ ಆಯ್ತಾ? ಬೋಧನಾ ಪದ್ಧತಿಗೆ ಕೆಲವೊಂದು ಬುಕ್ಸ್ ಹೇಳಿದೀನಿ. ಇನ್ನ ಇಂಗ್ಲಿಷ್ ಯಾರಾದ್ರೂ ತಗೊಂಡಿದ್ರೆ ಇಂಗ್ಲಿಷ್ಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಕೂಡ 8ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ ಹಿಂದಿನ ಒಂದು ಗ್ರಾಮರ್ ಅನ್ನ ನೀಟಾಗಿ ಓದ್ಕೊಡಿ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಅದು ಬುಕ್ಸ್ ಇಲ್ಲ ಅಂತಂದ್ರೆ ಜೆ.ಡಿ. ಕೃಷ್ಣಮೂರ್ತಿ ಅವರ ಒಂದು ಪುಸ್ತಕವನ್ನ ತಗೊಳ್ಳಿ, ಗ್ರಾಮರ್ ಕವರ್ ಆಗತ್ತೆ. ಜೆ.ಡಿ. ಕೃಷ್ಣಮೂರ್ತಿ ಅವರ ಪುಸ್ತಕವನ್ನ ತಗೊಂಡ್ರೆ ಗ್ರಾಮರ್ ನ ಕವರ್ ಮಾಡ್ಕೊಳ್ಬಹುದು. ಹಾಗೆ ಮೆಥಡಾಲಜಿ ಅಂತ ಬಂದಾಗ ಏನ್ ಓದ್ಕೊಳ್ಬೇಕು ಮೇಡಮ್ ಅಂತ ಅಂದ್ರೆ, ನೀವು ಮೆಥಡಾಲಜಿ ಅಂತ ಬಂದಾಗ ಸಚ್ಚಿದಾನಂದ ಸಿನ್ಹಾ ಅವರ ಪುಸ್ತಕವನ್ನ ತಗೊಳ್ಬಹುದು, ಅಥವಾ ಡಾಕ್ಟರ್ ಗೀತಾ ರಾಯ್ ಅವರ ಪುಸ್ತಕವನ್ನ ತಗೊಳ್ಬಹುದು. ನಿಮಗ್ ಸ್ವಲ್ಪ ಟಫ್ ಆಗ್ಬೋದು. ಟಫ್ ಆಯ್ತು ಅಂತಂದ್ರೆ ನೀವೇನ್ ಮಾಡಿ, ನಮ್ಮ ಚಾನೆಲ್ ನ ಆರಾಮಾಗಿ ನೋಡ್ಕೊಳ್ಳಿ. ಇಂಗ್ಲಿಷ್ ಪೆಡಗಾಜಿಗೆ ಸಂಬಂಧಪಟ್ಟಂತೆ ಸುಮಾರು 7ರಿಂದ 8 ವರ್ಷಗಳಿಂದ ವಿಡಿಯೋಸ್ ಗಳನ್ನ ಅಪ್ಡೇಟ್ ಮಾಡ್ತಾ ಬಂದಿದೀವಿ. 100% ನಮ್ ಚಾನೆಲ್ ನಲ್ಲಿ ಇಂಗ್ಲಿಷ್ ಪೆಡಗಾಜಿಯನ್ನ ಯಾರು ನೋಡ್ಕೊಂತೀರೋ ನಿಮಗ್ ಮತ್ತೆ ಎಲ್ಲೂ ಕೂಡ ಪುಸ್ತಕವನ್ನ ಓದುವಂತ ಕಿಂಚಿತ್ತು ಒಂದು ಸಮಯನೂ ಕೂಡ ಬೀಳೋದಿಲ್ಲ. ಹಾಗಾಗಿ ಚಾನೆಲ್ ನ ವೀಕ್ಷಣೆ ಮಾಡಿ. ಇಂಗ್ಲಿಷ್ ಪೆಡಗಾಜಿಗೋಸ್ಕರ 100% ನಿಮಗಲ್ಲಿ ಕ್ಲಾಸಸ್ ಬ್ಯೂಟಿಫುಲ್ ಇದೆ. ದೆನ್ ಸೈಕಾಲಜಿ ಅಂತ ಬಂದಾಗ ಯಾವ ಪುಸ್ತಕವನ್ನ ಓದ್ಬೇಕು ಮೇಡಮ್ ಅಂತ ಅಂದ್ರೆ, ಸೈಕಾಲಜಿ ಅಂತ ಬಂದಾಗ ಸಾಕಷ್ಟು ಪುಸ್ತಕಗಳನ್ನ ರೆಫರೆನ್ಸ್ ಕೊಡ್ತಾರೆ. ಅದ್ರಲ್ಲಿ ವಾಮದೇವಪ್ಪ ಅವ್ರ ಪುಸ್ತಕವನ್ನ ಓದ್ಕೋಬಹುದು. ಸೊ ವಾಮದೇವಪ್ಪ ಪುಸ್ತಕವನ್ನ ಓದ್ಕೊಂಡ್ರೆ ತುಂಬಾ ಒಳ್ಳೇದು, ಚೆನ್ನಾಗಿದೆ. ಅದ್ರಲ್ಲಿ ಇನ್ನೂ ಅಪ್ಡೇಟ್ ಬೇಕು ಅಂತಂದ್ರೆ KM ಸುರೇಶ್ ಸರ್ ಅವರ ಪುಸ್ತಕವನ್ನ ನೀವು ಓದ್ಕೊಳ್ಬಹುದು. ಆಮೇಲೆ ನಾನು ನನ್ನ ಚಾನೆಲ್ ಮೇಲೆ ಸಾಕಷ್ಟು ವಿಡಿಯೋಸ್ ಗಳನ್ನ ಕೂಡ ಮಾಡಿದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪುಸ್ತಕಗಳನ್ನ ನೀವು ಓದ್ಕೊಂಡ ನಂತರದಲ್ಲಿ ಕೂಡ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಆಗಿಲ್ಲ, ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಅಂತಂದ್ರೆ, ನಾನು ನನ್ನ ಚಾನೆಲ್ ಮೇಲೆ ಅಂದ್ರೆ ರಾಮನ್ ಟ್ಯುಟೋರಿಯಲ್ ಮೇಲೆ ಸಾಕಷ್ಟು ಸೈಕಾಲಜಿ ಸಂಬಂಧಪಟ್ಟಂತ ವಿಡಿಯೋಸ್ ಗಳನ್ನ ಅಪ್ಡೇಟ್ ಮಾಡಿರ್ತೀನಿ. ಆ ಚಾನೆಲ್ ನ ನೀವು ನೋಡ್ಬೋದು. ಇನ್ನ ಸೈನ್ಸ್ ಮ್ಯಾಥ್ಸ್ ನವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, B.Ed ಅಲ್ಲಿ ಮೆಥಡಾಲಜಿಯನ್ನ ಓದಿರ್ತಿರಲ್ಲ ಆ ಪುಸ್ತಕವನ್ನ ಓದ್ಕೊಳ್ಳಿ. ಇನ್ನ ಇದು ಕೋರ್ ಸಬ್ಜೆಕ್ಟ್ ಅಂತ ಬಂದಾಗ NCERT ಬುಕ್ಸ್ ಗಳನ್ನ ನೀವು ಓದ್ಕೋಬಹುದು. NCERT ಬುಕ್ ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬಹುದು. ಹಾಗೆ SS ನವರಿಗೆ, ಸಮಾಜ ವಿಜ್ಞಾನದವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು 6ರಿಂದ 10ನೇ ತರಗತಿವರೆಗೂ ಕೂಡ ಭಾಗ 1, ಭಾಗ 2 ಎಲ್ಲಾ ಪುಸ್ತಕಗಳನ್ನ ಚೆನ್ನಾಗಿ ಸ್ಟಡಿ ಮಾಡಿ. ಪ್ಲಸ್ ನೀವೇನ್ ಮಾಡ್ಬೇಕು, ಬೋಧನಾಶಾಸ್ತ್ರಕ್ಕೆ ನೀವೇನು B.Ed ಅಲ್ಲಿ ಪುಸ್ತಕಗಳನ್ನ ತಗೊಂಡಿದ್ದೀರಾ ಆ ಪುಸ್ತಕಗಳನ್ನ ಓದ್ಕೊಂಡ್ರೆ ತುಂಬಾ ಒಳ್ಳೇದು. ಅರ್ಥ ಆಯ್ತಾ? ಸೊ ಇದಿಷ್ಟು ರೆಫರೆನ್ಸಿಗೋಸ್ಕರ ನಾನ್ ಕೊಟ್ಟಂತ ಪುಸ್ತಕಗಳ ವಿವರಣೆ. ಇನ್ ಕೇಸ್ ಇನ್ನೂ ಒಂದು ಚಾನ್ಸ್ ಇದೆ, ನೀವ್ ಯಾರಾದ್ರೂ ಆನ್ಲೈನ್ ಕ್ಲಾಸ್ ಅನ್ನ, ಇಷ್ಟು ಪುಸ್ತಕಗಳನ್ನ ನಮ್ಗೆ ತಗೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇದೆ ಮೇಡಮ್ ಅಂದ್ರೆ, ನೀವೆಲ್ಲರೂ ಕೂಡ ಆನ್ಲೈನ್ ಪೇಡ್ ಕ್ಲಾಸಸ್ ಗಳನ್ನ ತಗೊಳ್ಬಹುದು. ಹೊಸ ಬ್ಯಾಚಸ್ ಗಳನ್ನ ಕೂಡ ಆರಂಭ ಮಾಡ್ತಾ ಇದೀವಿ. ಯಾರಿಗೆಲ್ಲ ಆನ್ಲೈನ್ ಕ್ಲಾಸಸ್ ನ ಅವಶ್ಯಕತೆ ಇದೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. 8217670405 ನಂಬರ್ ಇದೆ. ಹಾಗೇನೆ 6361153623 ನಂಬರ್ ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆನ್ಲೈನ್ ಕ್ಲಾಸಸ್ ಇರುತ್ತೆ, ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ಕೊಡ್ತೀವಿ. ಸೊ ನೀವ್ ಎನಿ ಟೈಮ್ ಯಾವಾಗ ಬೇಕಿದ್ರು ತರಗತಿಗಳನ್ನ ವೀಕ್ಷಣೆ ಮಾಡಬಹುದು. ನಿಮ್ಮ ಮೊಬೈಲ್ ಅಲ್ಲೇ ಆಕ್ಸೆಸ್ ಇರುತ್ತೆ. ಸೊ ಈ ತರ ತರಗತಿಗಳನ್ನ ವೀಕ್ಷಣೆ ಮಾಡ್ಬೇಕು ಅಂದ್ರೆ ಎಲ್ಲಾ ವಿಷಯಗಳು, ಯಾವುದೇ ಪುಸ್ತಕಗಳನ್ನ ಕೊಂಡ್ಕೊಳ್ಳೋ ಅವಶ್ಯಕತೆನೂ ಕೂಡ ನಿಮಗೆ ಬೇಡೋದಿಲ್ಲ. ಓಕೆ ಗೈಸ್, ಹಾಗಾದ್ರೆ TETಗೆ ಸಂಬಂಧಪಟ್ಟಂಗೆ TET 2025ರ ಬ್ಯಾಚ್, ಹೊಸ ಬ್ಯಾಚ್ ಅನ್ನ ಕೂಡ ನಾವು ಶುರು ಮಾಡ್ತಾ ಇದೀವಿ. ಜನವರಿ 5ನೇ ತಾರೀಕಿನಿಂದ ಜಾನ್ವರಿ 5th ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು. ಇಲ್ಲಿವರೆಗೂ ಕೂಡ ಸಿಲೆಬಸ್ ಬಗ್ಗೆ ಹೇಳಿದೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಹೇಳಿದೀನಿ, ಪೇಪರ್ಸ್ ಗಳ ಬಗ್ಗೆ ಕಂಪ್ಲೀಟ್ ಆಗಿ ಹೇಳುವಂತ ಪ್ರಯತ್ನ ಮಾಡಿದೀನಿ, ರೆಫರೆನ್ಸ್ ಬುಕ್ಸ್ ಬಗ್ಗೆ ಹೇಳಿದೀನಿ, ಏನು ಬದಲಾವಣೆಗಳು ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೀನಿ. ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಇದೆ. ನೋಟಿಫಿಕೇಶನ್ ಅನ್ನ ನಿಮ್ಗೆ ಮಾರ್ಚ್ ಎಂಡ್ ಅಲ್ಲಿ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಕರೆಯುವಂತ ಸಾಧ್ಯತೆ ಇರುತ್ತೆ.
ಓಕೆ, ಈ ವಿಡಿಯೋವನ್ನ ಕೊನೆ ತನಕ ನೋಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು. ಟೇಕ್ ಕೇರ್. ಬೈ ಬೈ.